ಸ್ನೇಹಿತರೆ ನಮಸ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ KN ರಾಜಣ್ಣ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ನೀಡುತ್ತಲೇ ಸಿದ್ದು ಬಣದ ಒಬ್ಬ ಬಲಿಷ್ಠ ನಾಯಕ ಅಂತ ಕಂಡು ಬಂದಿದ್ರು. ಇತ್ತೀಚೆಗೆ ರಾಜಣ್ಣ ಅವರು ಹುಟ್ಟುಹಬ್ಬದ ದಿನ ಕಾಂಗ್ರೆಸ್ನ ಎಲ್ಲಾ ನಾಯಕರು ಒಟ್ಟಿಗೆ ಸೇರಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ರಾಜಣ್ಣನಿಗೆ ಕಾಂಗ್ರೆಸ್ ನಾಯಕರ ಬೆಂಬಲವೂ ಕೂಡ ಇತ್ತು. ಆದರೆ ಯಾವಾಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿದ್ದ ರಾಜಣ್ಣನ ಮಾತು ಹೈಕಮಾಂಡ್ ಅನ್ನು ಕೂಡ ಲೆಕ್ಕಿಸದಂತೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಆಗ್ಲೇ ನೋಡಿ ರಾಜಣ್ಣನಿಗೆ ಹೈಕಮಾಂಡ್ ಡೆಡ್ಲೈನ್ ಇಟ್ಟಾಗಿತ್ತು. ಇವರ ಸ್ವಯಂಕೃತ ಅಪರಾಧದಿಂದ, ಮಾತಿನ ವಾಗ್ಬಾಣದಿಂದ ಸಚಿವ ಸ್ಥಾನದಿಂದ ನಿರ್ಗಮಿಸಬೇಕಾಯಿತು. ಒಂದು ಕಡೆ ರಾಹುಲ್ ಗಾಂಧಿ ಮತಗಳ್ಳತನದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ರೆ, ತಮ್ಮ ಸರ್ಕಾರದ ವಿರುದ್ಧ ಸಚಿವ ರಾಜಣ್ಣ ಹರಿಹಾಯ್ದಿದ್ರು. ವೋಟರ್ ಲಿಸ್ಟ್ ಯಾವ ಕಾಲದಲ್ಲಪ್ಪ ಮಾಡಿದ್ದು? ನಮ್ಮದೇ ಸರ್ಕಾರ ಇರುವಾಗಲ್ವಾ ಮಾಡಿದ್ದು? ಆವಾಗೇನು ಕಣ್ಣು ಮುಚ್ಚಿ ಕುಳಿತಿದ್ರ ಅಂತ ತಮ್ಮ ಸರ್ಕಾರವನ್ನೇ ಪ್ರಶ್ನೆ ಮಾಡಿದರು. ಮತಪಟ್ಟಿ ಅಕ್ರಮಗಳು ನಡೆದಿರುವುದು ಹೌದು, ಆದರೆ ಆ ಅಕ್ರಮಗಳು ನಮ್ಮ ಕಣ್ಣ ಮುಂದೆಯೇ ನಡೆದಿದೆ ಅಲ್ವಾ? ನಮಗೆ ಅವಮಾನ ಆಗಬೇಕು, ನಾವು ನೋಡಿಕೊಳ್ಳಿಲ್ವಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದರು. ಇದರಿಂದ ಕಾಂಗ್ರೆಸ್ಗೆ ತೀವ್ರವಾಗಿ ಮುಜುಗರ ಉಂಟಾಯಿತು. ಆದರೆ ರಾಜಣ್ಣ ಅವರೇ, ನೀವು ಹೇಳಿದ್ದು ಹೇಗಿದೆ ಅಂದರೆ, ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದು ಪಾಸ್ ಆಗಿ ಅಂತ ವಿದ್ಯಾರ್ಥಿಗಳಿಗೆ ಶಿಕ್ಷಕ ಪರೀಕ್ಷೆ ಮಾಡಿದರೆ ಆ ಪರೀಕ್ಷೆಯಲ್ಲಿ ಕೆಲವರು ಕಾಪಿನೂ ಮಾಡ್ತಾರೆ, ಇನ್ನು ಕೆಲವರು ಪ್ರಾಮಾಣಿಕವಾಗಿಯೂ ಕೂಡ ಬರೀತಾರೆ. ಆದರೆ ಕಾಪಿ ಹೊಡೆಯುವವರನ್ನ ಒಬ್ಬ ಶಿಕ್ಷಕ ಆದವ ನೋಡಿಯೂ ಸುಮ್ಮನೆ ಇರಬೇಕಾ? ಇಲ್ಲಿ ಚುನಾವಣಾಧಿಕಾರಿಗಳು ಮಾಡಿದ್ದಾದರೂ ಏನು? ಕಾಪಿ ಹೊಡೆಯೋರು ಹೊಡಿಲಿ, ಪಾಪ ಪ್ರಾಮಾಣಿಕವಾಗಿ ಕಷ್ಟಪಡೋರು ಪಡ್ಲಿ ಅಂತ ಸುಮ್ಮನೆ ಕೂರ್ಬೇಕಾ? ಇದನ್ನ ಪ್ರಶ್ನೆ ಮಾಡೋದು ತಪ್ಪ? ನೀವು ಮಾಡಿದ ಸ್ವಯಂಕೃತ ಹೇಳಿಕೆಯೇ ನಿಮ್ಮ ಈ ಸ್ಥಿತಿಗೆ ಕಾರಣವಾಗಿದೆ. ಇನ್ನು KN ರಾಜಣ್ಣ ತಮ್ಮ ಪಕ್ಷವನ್ನ ಕೆಣಕಿದ್ದು ಇದೇ ಮೊದಲೇನಲ್ಲ. ಇದೇ ವರ್ಷದ ಬಜೆಟ್ನ ಸಂದರ್ಭದಲ್ಲಿ, ಚರ್ಚೆಯ ಸಂದರ್ಭದಲ್ಲಿ ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪಿಸಿದ ಬಿಜೆಪಿಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಿಗೆ ಧ್ವನಿಗೂಡಿಸಿದರು. ಕೆಲವರು ನನ್ನನ್ನು ಹನಿ ಟ್ರಾಪ್ನ ಕೆಡ್ಡಕ್ಕೆ ಬೀಳಿಸುವ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಿ ವಾರಗಟ್ಟಲೆ ಸುಮ್ಮನಿದ್ದು, ನಂತರ ದೂರು ಯಾರಿಗೆ ಕೊಡಬೇಕಂತಲೂ ಕೂಡ ತಿಳಿಯದೆ ಗೃಹ ಸಚಿವ ಪರಮೇಶ್ವರ್ ಅವರ ಮನೆಗೆ ಹೋಗಿ ದೂರು ಕೊಟ್ಟಿದ್ರು. ಅದು ಅಲ್ಲಿಗೆ ಹಳ್ಳ ಇಳಿಯಿತು. ಹೀಗೆ ತಮ್ಮ ಕುಟುಂಬದ ಭವಿಷ್ಯಕ್ಕಾಗಿಯೇ ಮುಖ್ಯಮಂತ್ರಿ ಆಗಬೇಕೆಂಬ ಕಾರಣಕ್ಕೆ ಹೀಗೆಲ್ಲ ಮಾತನಾಡುವುದು ಸರಿಯಲ್ಲ ಅಂತ DK ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಹೇಳಿಕೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಈ ವಿಷಯ ಆಡಳಿತ ಪಕ್ಷದಲ್ಲಿ ಕಂಪನವನ್ನೇ ಎಬ್ಬಿಸಿತ್ತು. ಈ ಹೇಳಿಕೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಕೂಡ ಕೆರಳಿಸಿಬಿಟ್ಟಿತ್ತು. ತಮ್ಮ ಮಗ MLC ರಾಜೇಂದ್ರ ಅವರನ್ನು ಕೂಡ ಸಿಲುಕಿಸುವ ಪ್ರಯತ್ನವಾಗ್ತಾ ಇದೆ ಅಂತ ಆರೋಪ ಮಾಡಿದ್ರು. ರಾಜಣ್ಣ ಈ ಹಿಂದೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಕೂಡ ಕೆರಳಿಸಿಬಿಟ್ಟಿದ್ರು. ರಾಜ್ಯಕ್ಕೆ ಇನ್ನು 3 ಉಪಮುಖ್ಯಮಂತ್ರಿಗಳ ಸ್ಥಾನ ಬೇಕು ಅಂತ ಕೇಳುವ ಮೂಲಕ DKಶಿ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದ್ರು. ಬಹಿರಂಗ ಹೇಳಿಕೆ ನೀಡಬಾರದು ಅಂತ ಹೈಕಮಾಂಡ್ ಆದೇಶ ಕೊಟ್ಟಿದ್ರಿಂದ ಕೋಪದಿಂದ ಕುದಿಯುತ್ತಿದ್ದ DK ಶಿವಕುಮಾರ್ ರಾಜಣ್ಣ ಹೇಳಿಕೆಗಳನ್ನ ನಯವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ರು. ರಾಜಣ್ಣ ಅವರ ಸಂಪುಟ ಸಹೋದ್ಯೋಗಿಗಳ ಬಗ್ಗೆ, ವಿಶೇಷವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗೆಗಿನ ಕೆಲವೊಮ್ಮೆ ತೀಕ್ಷ್ಣವಾದ ಹೇಳಿಕೆಗಳು ಕೂಡ ಹಲವು ಬಾರಿ ಪಕ್ಷಕ್ಕೆ ಇರುಸುಮುರುಸು ಉಂಟು ಮಾಡಿದ್ವು. ಇಷ್ಟೇ ಅಲ್ಲದೆ ಮಂಡಳಿ ಮತ್ತು ನಿಗಮಗಳಿಗೆ ಮುಖ್ಯಸ್ಥರನ್ನ ನೇಮಿಸುವಲ್ಲಿ ವಿಳಂಬ ಮಾಡಲಾಗ್ತಾ ಇದೆ ಅಂತ ರಾಜಣ್ಣ ತಮ್ಮ ಪಕ್ಷವನ್ನ ಸಾರ್ವಜನಿಕವಾಗಿ ಟೀಕೆ ಮಾಡಿದರು. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ನಡೆಯಲಿದೆ ಅಂತ ಭವಿಷ್ಯ ನುಡಿದಿದ್ರು. ಇದು ಒಂದು ಕಡೆ ಕಾಂಗ್ರೆಸ್ಗೆ ಹೇಗಪ್ಪ ಇಂತಹ ಹೇಳಿಕೆಗಳಿಂದ ಬಚಾವ್ ಆಗೋದು ಅಂತ ಸವಾಲಿನ ಸಂದರ್ಭ ಎದುರಾಗಿತ್ತು. ಆದರೆ ಕೊನೆಗೂ ಹೈಕಮಾಂಡ್ ಸೆಪ್ಟೆಂಬರ್ಗಾಗಿ ಯಾಕೆ ರಾಜಣ್ಣ ಅವರೇ ಆಗಸ್ಟ್ನಲ್ಲಿ ನಿಮಗೆ ಮುಹೂರ್ತ ಇಟ್ಟಾಗಿದೆ ಅನ್ನೋ ಹಿಂಟು ಕೂಡ ಕೊಡದೆ ಕಿಕ್ಔಟ್ ಮಾಡಿ ಬಿಸಾಕಿದೆ. ಹೀಗೆ ಯಾವುದೇ ವಿಷಯದಲ್ಲೂ ಕೂಡ ಹಿಂದೆ ಮುಂದೆ ಏನೂ ಕೂಡ ಆಲೋಚನೆ ಮಾಡದೆ ಮಾತಿನಿಂದಲೇ ಕೆಂಗಣ್ಣಿಗೆ ಗುರಿಯಾದ ಸಚಿವ ರಾಜಣ್ಣ ಕೊನೆಗೆ ಸಚಿವ ಸ್ಥಾನ ಕಳೆದುಕೊಳ್ಬೇಕಾಯಿತು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.